ನಮಸ್ಕಾರ, ಆರ್ಗ್ಯಾನಿಕ್ ಕಿಚನ್ಗೆ ಸ್ವಾಗತ. ಇವತ್ತು ನಾನು ಮಾಡ್ತಿರುವಂಥ ರೆಸಿಪಿ ಈವ್ನಿಂಗ್ ಸ್ನ್ಯಾಕ್ಸ್ ಟೀ ಜೊತೆಗೆ ಮಂಡಕ್ಕಿ ಒಗ್ಗರಣೆ. ಬನ್ನಿ ಇದಕ್ಕೆ ಏನೇನು ಬೇಕು ಅಂತ ಹೇಳಿ ನೋಡೋಣ. ಮೊದಲಿಗೆ ಮಂಡಕ್ಕಿಯನ್ನು ತಗೊಂಡಿದ್ದೀನಿ. ನಂತರ ಅರಿಶಿನ, ಸಾಸಿವೆ, ಜೀರಿಗೆ, ಕಡಲೆ ಬೀಜ, ಡ್ರೈ ಫ್ರೂಟ್ಸ್, ಬೆಳ್ಳುಳ್ಳಿ, ಬ್ಯಾಡಗಿ ಮೆಣಸಿನ್ಕಾಯಿ, ಅಚ್ಕಾರದ ಪುಡಿ, ಉಪ್ಪು ಜೊತೆಗೆ ಕರಿಬೇವಿನ ಸೊಪ್ಪು ತೊಗೊಂಡಿದ್ದೀನಿ. ಬನ್ನಿ ಹೇಗೆ ಮಾಡೋದು ಅಂಥೇಳಿ ನೋಡೋಣ. ಮೊದಲಿಗೆ ಬಾಣಲೆ ಇಟ್ಕೊಳ್ಳೋಣ. ಬಿಸಿ ಆದ ನಂತರ ಎಣ್ಣೆ ಹಾಕ್ಕೊಳ್ಳಿ. ಎಣ್ಣೆ ಆದಮೇಲೆ ಸಾಸಿವೆ ಹಾಕೊಳ್ಳೋಣ, ಜೀರಿಗೆನೂ ಹಾಕೊಳ್ಳೋಣ ಜೊತೆಗೆ. ನಂತರ ಕಡಲೆ ಬೀಜ, ಬ್ಯಾಡಗಿ ಮೆಣಸಿನ್ಕಾಯಿ ಇದೆರಡು ಕೂಡ ಚೆನ್ನಾಗಿ ಫ್ರೈ ಆಗಬೇಕು. ಬ್ಯಾಡಗಿ ಮೆಣಸಿನ್ಕಾಯಿ ಎಣ್ಣೆಯಲ್ಲಿ ರೋಸ್ಟ್ ಆಗ್ತಿದ್ರೆ ಅದರ ಘಮನೇ ಬೇರೆ ಆಗಿರುತ್ತೆ. ಇದೆರಡು ಕೂಡ ಚೆನ್ನಾಗಿ ಕಂದು ಬಣ್ಣ ಬರೋವರೆಗೆ ಫ್ರೈ ಆಗಲಿ. ನಂತರ ಇದಕ್ಕೆ ನಾನು ಬಾದಾಮಿ ಹಾಗೆ ಗೋಡಂಬಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ಹಾಕಿ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಬರೋವರೆಗೆ ಫ್ರೈ ಮಾಡ್ಕೊಳ್ಳೋಣ. ಇದಕ್ಕೆ ಇಲ್ಲಿ ನಾವು ಮೇನ್ ಇಂಗ್ರೀಡಿಯೆಂಟ್ ಬಂದು ಅರಿಶಿಣನೇ. ಮಂಡಕ್ಕಿಗೆ ಅರಿಶಿಣ ಹಾಕಿದ್ರೇ ಸ್ವಾದ ಚೆನ್ನಾಗಿರುತ್ತೆ. ಜೊತೆಗೆ ನಾನು ಇದಕ್ಕೆ ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ. ಈ ಸಿಪ್ಪೆ ತೆಗೆದೇನೆ ಜಜ್ಜಿ ಹಾಕ್ಕೊಂಡಿದ್ದೀನಿ. ಒಬ್ಬರು ಬೆಳ್ಳುಳ್ಳಿ ಇಷ್ಟ ಆಗುತ್ತೆ, ಒಬ್ಬರಿಗೆ ಇಷ್ಟ ಆಗೋದಿಲ್ಲ. ನನಗಂತೂ ತುಂಬಾ ಇಷ್ಟ, ಹಾಗಾಗಿ ನಾನು ಹೆಚ್ಚಿಗೆ ಹಾಕ್ಕೊಂಡಿದ್ದೀನಿ. ನಂತರ ಕರಿಬೇವಿನ ಸೊಪ್ಪು ಹಾಕ್ಕೊಳ್ಳಿ. ಇದನ್ನೆಲ್ಲನೂ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಆಗಬೇಕಿದು. ಒಂದು 2ರಿಂದ 3 ನಿಮಿಷ ಕಂದು ಬಣ್ಣ ಬರೋವರೆಗೆ ಫ್ರೈ ಮಾಡ್ಕೊಳ್ಳಿ. ಇದನ್ನು ಮಕ್ಕಳಿಗೆ ಸ್ಕೂಲಿಗೆ ಸ್ನ್ಯಾಕ್ಸ್ ರೀತಿಯಲ್ಲೂ ಕೂಡ ಕೊಟ್ಟು ಕಳಿಸ್ಬೋದು. ಚಿಕ್ಕ ಮಕ್ಕಳಿಂದ ದೊಡ್ಡವರವರೆಗೂ ತುಂಬ ಇಷ್ಟಪಟ್ಟು ತಿನ್ನುವಂಥ ರೆಸಿಪಿ ಇದು. ಒಂದ್ಸರಿ ಮನೆಯಲ್ಲಿ ಟ್ರೈ ಮಾಡಿ ನೋಡಿ, ಚೆನ್ನಾಗಿರುತ್ತೆ ಟೀ ಟೈಮ್ನಲ್ಲಿ ತಿನ್ನೋಕ್ಕೆ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ. ಉಪ್ಪು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಒಂದ್ಸರಿ. ನಂತರ ಇನ್ನೇನು ಒಗ್ಗರಣೆ ಮುಗಿಯೋಕ್ಕೆ ಬಂತು ಅನ್ನೋ ಟೈಮ್ನಲ್ಲಿ ನಾನು ಕಡಲೆನ ಹಾಕ್ಕೊಳ್ತೀನಿ. ಏನಕ್ಕೆ ಅಂತ ಹೇಳಿದರೆ ಕಡಲೆನ ಮೊದಲೇ ಹಾಕೋಬಾರ್ದು. ಕಡಲೆ ಒಗ್ಗರಣೆಯಲ್ಲಿ ಸೀದೋಗುತ್ತೆ, ಕಪ್ಪಗಾಗತ್ತೆ. ಹಾಗಾಗಿ ಕಪ್ಪಗಾದರೆ ಅದು ಕಹಿ ಬರುತ್ತೆ. ಹಾಗಾಗಿ ಇದನ್ನು ಕೊನೆಯಲ್ಲಿ ಹಾಕ್ಕೊಂಡು ಒಂದು 2ರಿಂದ 3 ಸೆಕೆಂಡ್ ಇದನ್ನು ಫ್ರೈ ಮಾಡಿಕೊಂಡು ಕೊನೆಯಲ್ಲಿ ಅಚ್ಕಾರದ ಪುಡಿ ಹಾಕ್ಕೊಳ್ಳಿ. ಅಚ್ಕಾರದ ಪುಡಿ ಹಾಕ್ಕೊಂಡು 1-2 ಸಲ ಫ್ರೈ ಮಾಡಿ ಇಮ್ಮಿಡಿಯೇಟಾಗಿ ಮಂಡಕ್ಕಿ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಏನು ನಾವು ಒಗ್ಗರಣೆ ಮಾಡಿದ್ದೀವಿ ಅದೆಲ್ಲನೂ ಕೂಡ ಮಂಡಕ್ಕಿಗೆ ಚೆನ್ನಾಗಿ ಹೊಂದ್ಕೋಬೇಕು. ಹೊಂದ್ಕೊಳ್ಳೋವರೆಗೂ ಫ್ರೈ ಮಾಡಿ ಚೆನ್ನಾಗಿ. ನಿಮಗೆ ಮಂಡಕ್ಕಿ ಒಗ್ಗರಣೆ ರೆಡಿ ಆಗುತ್ತೆ. ಇದನ್ನು ಈವ್ನಿಂಗ್ನಲ್ಲಿ ಟೀ ಜೊತೆಗೆ ಕುತ್ಕೊಂಡು ತಿಂತಾಯಿದ್ರೆ ಆಹಾ, ಅದರ ರುಚಿಯೇ ತುಂಬಾ ಚೆನ್ನಾಗಿರುತ್ತೆ. ಮನೆಯಲ್ಲಿ ಯಾವ ಸ್ನ್ಯಾಕ್ಸು ಇಲ್ಲ ಅಂತ ಹೇಳಿದಾಗ ಮಂಡಕ್ಕಿ ಒಂದಿದ್ರೆ ಸಾಕು. ಇದನ್ನು ಒಂದ್ಸರಿ ಟ್ರೈ ಮಾಡಿ ಮನೇಲಿ ಮಾಡ್ಕೊಂಡು ತಿನ್ನಿ. ಹೇಗಿದೆ ಅಂತ ಹೇಳಿ ತಿಳಿಸಿ. ನನ್ನ ಈ ಹೊಸ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು.